ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಿವಂಗತ ಆರ್.ವಿ. ದೇವರಾಜ್ ತಮ್ಮ ಕುಟುಂಬಕ್ಕೆ ಬಿಟ್ಟು ಹೋದ ಆಸ್ತಿ ಎಷ್ಟು ಗೊತ್ತಾ? ಕಾರುಗಳು ಯಾವುವು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಬ್ಯಾಂಕ್ಗಳಲ್ಲಿದೆ 33 ಲಕ್ಷ ದುಡ್ಡು, ಕಂಪನಿಗಳಲ್ಲಿ 3 ಕೋಟಿಯ ಷೇರು. ಆರ್.ವಿ. ದೇವರಾಜ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 33.49 ಲಕ್ಷ ರೂಪಾಯಿ ಹಣ ಹೊಂದಿದ್ರು. ಜೊತೆಗೆ ಡಿಆರ್ವಿ ಬಿಸಿನೆಸ್ ಸೊಲ್ಯೂಷನ್ಸ್ ನಲ್ಲಿ 1 ಕೋಟಿಯ ಷೇರು ಹಾಗೂ ಡಿಯೋನ್ ಟೇಪ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 2 ಕೋಟಿಯ ಷೇರು ಹೊಂದಿದ್ರು. 4 ಕೆಜಿ ಚಿನ್ನ, 2 ಕೋಟಿ ಮೌಲ್ಯ. ಆರ್.ವಿ. ದೇವರಾಜ್ ಬಳಿ ಹತ್ತತ್ರ 4 ಕೆಜಿ ಬಂಗಾರ ಇತ್ತು. ಇದರ ಮೌಲ್ಯ 2.16 ಕೋಟಿ ಅಂತ ಘೋಷಿಸಿಕೊಂಡಿದ್ರು. 5 ಐಷಾರಾಮಿ ಕಾರು, ಕೋಟಿ ದುಡ್ಡು. ಆರ್.ವಿ. ದೇವರಾಜ್ ಹೆಸರಲ್ಲಿ 90 ಲಕ್ಷ ಮೌಲ್ಯದ ಟೊಯಾಟಾ ವೆಲ್ಫೈರ್ ಹೈಬ್ರಿಡ್, 70 ಲಕ್ಷ ಮೌಲ್ಯದ BMW X6, 40 ಲಕ್ಷ ಮೌಲ್ಯದ ಕಿಯಾ ಕಾರ್ನಿವಾಲ್, 23 ಲಕ್ಷದ ಹೋಂಡಾ CR-V ಮತ್ತು 12 ಲಕ್ಷದ ಇಸುಜು ಇತ್ತು. ಇವೆಲ್ಲದರ ಒಟ್ಟು ಮೌಲ್ಯ 2.35 ಕೋಟಿ ರೂಪಾಯಿ. ಎಷ್ಟು ಎಕರೆ ಜಮೀನಿದೆ ಗೊತ್ತಾ? ಆರ್.ವಿ. ದೇವರಾಜ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಒಟ್ಟು 29 ಎಕರೆ ಕೃಷಿ ಜಮೀನು ಹೊಂದಿದ್ರು. ಇವುಗಳ ಒಟ್ಟು ಮೌಲ್ಯ 27 ಕೋಟಿ. 56 ಸೈಟು, 30 ಕೋಟಿ ದುಡ್ಡು. ಆರ್.ವಿ. ದೇವರಾಜ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಲ್ಲಿ ಒಟ್ಟು 56 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ರು. ಇವುಗಳ ಒಟ್ಟು ಮೌಲ್ಯ 30 ಕೋಟಿ ರೂಪಾಯಿ. 6 ವಾಣಿಜ್ಯ ಕಟ್ಟಡ ಅಥವಾ ಜಾಗ. ಆರ್.ವಿ. ದೇವರಾಜ್ ಬೆಂಗಳೂರಲ್ಲಿ 6 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದ್ರು. ಇವುಗಳ ಒಟ್ಟು ಮೌಲ್ಯ ಹತ್ತತ್ರ 9 ಕೋಟಿ. ಬೆಂಗಳೂರಲ್ಲಿ 2 ಮನೆ, ಕೋಟಿ ಬೆಲೆ. ಆರ್.ವಿ. ದೇವರಾಜ್ ಬೆಂಗಳೂರಿನಲ್ಲಿ 2 ಮನೆ ಹೊಂದಿದ್ರು. ಇವುಗಳ ಒಟ್ಟು ಮೌಲ್ಯ 4 ಕೋಟಿ ಅಂತ ಘೋಷಿಸಿಕೊಂಡಿದ್ರು. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಆರ್.ವಿ. ದೇವರಾಜ್ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 85 ಕೋಟಿ ಆಗುತ್ತೆ. ಇವರ ಪತ್ನಿ ಮಮತಾ ರಾಜ್ ಹೆಸರಲ್ಲಿ 16 ಕೋಟಿ ಆಸ್ತಿ ಇದೆ. 22 ಕೋಟಿಯಷ್ಟು ಸಾಲ ಬಾಕಿ. ಆರ್.ವಿ. ದೇವರಾಜ್ ವಿವಿಧ ಬ್ಯಾಂಕ್, ಸಂಘ ಸಂಸ್ಥೆ ಮತ್ತು ವ್ಯಕ್ತಿಗಳಿಂದ ಸಾಲ ಪಡೆದಿದ್ರು. ಅದರಲ್ಲಿ 22 ಕೋಟಿಯಷ್ಟು ಸಾಲ ಮರುಪಾವತಿ ಮಾಡೋದು ಬಾಕಿ ಇದೆ. ಆದಾಯ ಎಷ್ಟಿತ್ತು? ಪಿಂಚಣಿ ಎಷ್ಟಿರುತ್ತೆ? ಆರ್.ವಿ. ದೇವರಾಜ್ರ ವಾರ್ಷಿಕ ಆದಾಯ 62 ಲಕ್ಷದ 72 ಸಾವಿರ ರೂಪಾಯಿ ಇತ್ತು. ಅಂದ್ರೆ ತಿಂಗಳಿಗೆ ಸರಾಸರಿ 5 ಲಕ್ಷದ 22 ಸಾವಿರ, ದಿನಕ್ಕೆ 17,500 ಆಗುತ್ತೆ. ಅಂದಹಾಗೆ ಇವರು ಮಾಜಿ MLA ಆಗಿದ್ರಿಂದ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಪೆನ್ಷನ್ ಅಥವಾ ಪಿಂಚಣಿ ಬರುತ್ತೆ. ಪ್ರತಿ ತಿಂಗಳು ಕನಿಷ್ಠ 50 ಸಾವಿರದಿಂದ ಗರಿಷ್ಠ 1 ಲಕ್ಷ ರೂಪಾಯಿ. ಸೊ ಫ್ರೆಂಡ್ಸ್, ಇದಿಷ್ಟು ಆರ್.ವಿ. ದೇವರಾಜ್ ತಮ್ಮ ಕುಟುಂಬಕ್ಕೆ ಬಿಟ್ಟು ಹೋದ ಆಸ್ತಿ ಎಷ್ಟು, ಕಾರುಗಳು ಯಾವುವು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.